ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ವಾಯ್ಸ್ ಆಫ್ ಯೂನಿವರ್ಸ್ ಚಾನೆಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ಅತ್ಯಂತ ಶಕ್ತಿಶಾಲಿಯಾದ ಮೌನಿ ಅಮಾವಾಸ್ಯೆ ಇದೆ. ಸೊ ಆ ದಿನ ನಾವು ಏನೆಲ್ಲ ಉಪಾಯಗಳು ಮಾಡಬೇಕು, ಇದರಿಂದ ಶನಿ ದೋಷ ಮತ್ತು ಪಾಪ ಮುಕ್ತಿ ಮತ್ತು ಪಿತೃದೋಷ ನಿವಾರಣೆ ಹಾಗೆ ಧನವರ್ಷ ಯಾವ ರೀತಿ ಈಸಿಯಾಗಿ ಮಾಡ್ಕೋಬಹುದು. ಪಿತೃರಿಗೆ ತರ್ಪಣ ಬಿಡಲು ಆಗದೇ ಇರೋರು ಯಾವ ಕೆಲಸ ಮಾಡಬೇಕು ಅಂತಾನು ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾಳೆ ಇರುವ ಮೌನಿ ಅಮಾವಾಸ್ಯವು ಇದರಲ್ಲಿ 2 ಯೋಗಗಳು ಬರ್ತಾ ಇದ್ದಾವೆ. ಅದು ಯಾವುದಂದ್ರೆ ಸರ್ವಾರ್ಥ ಸಿದ್ಧಿ ಯೋಗ ಮತ್ತು ಶಿವವಾಸಿ ಯೋಗ. ಈ 2 ಯೋಗಗಳು ಬರುತ್ತಿರುವುದರಿಂದ ಇದು ತುಂಬಾನೇ ಶಕ್ತಿಶಾಲಿಯಾದ ದಿನ. ಮೊದಲನೆಯದಾಗಿ ಏನ್ ಮಾಡಬೇಕು ಅಂದ್ರೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ನಾವು ನೀರಿನಲ್ಲಿ ಗಂಗಾ ಜಲ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಂದು ಇನ್ನೊಂದು ವಿಡಿಯೋದಲ್ಲಿ ಮಂತ್ರ ಹೇಳಿದ್ದೀನಿ. ಆ ಮಂತ್ರನ ನೀರಲ್ಲಿ ಹೇಳಿಬಿಟ್ಟು ಅದನ್ನ ಬಕೆಟಲ್ಲಿ ಹಾಕೊಂಡು ಸ್ನಾನ ಮಾಡ್ಬೋದು. ಇಲ್ಲವೆಂದರೆ ತುಳಸಿ ಎಲೆ ಹಾಕೊಂಡು ಸ್ನಾನ ಮಾಡ್ಬೋದು. ಅದಕ್ಕೆ ಕರಿ ಎಳ್ಳನ್ನು ಹಾಕೊಳ್ಳೋದು ಮರಿಬೇಡಿ. ಏಕೆಂದರೆ ಇದರಿಂದ ಶನಿ ದೋಷ ಮತ್ತೆ ಪಾಪಗಳ ಮುಕ್ತಿ, ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ. ಇನ್ನೊಂದು ಏನಂದ್ರೆ ಪಾಪ ಮುಕ್ತಿಗಾಗಿ ನಾವು ಹಿಟ್ಟಿನಲ್ಲಿ ಅಕ್ಕಿ ಹಿಟ್ಟಾಗಿರ್ಬೋದು, ಇಲ್ಲಾಂದ್ರೆ ಗೋಧಿ ಹಿಟ್ಟಾಗಿರ್ಬೋದು, ಅದರಲ್ಲಿ ಸ್ವಲ್ಪ ಸಕ್ಕರೆ ಮತ್ತು ಕರಿ ಎಳ್ಳಿರುತ್ತಲ್ಲ ಅದು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇರುವೆ ಎಲ್ಲಿರುತ್ತಲ್ಲ ಅಲ್ಲಿ ಹಾಕಬೇಕು. ಇಲ್ಲಾಂದ್ರೆ ಎಲ್ಲಿ ಹಾಕಿದ್ರು ಇರುವೆ ತಾನಾಗಿ ಹುಟ್ಕೊಳ್ಳುತ್ತೆ. ಹೀಗೆ ಇರುವೆಗಳಿಗೆ ನಾವು ಆಹಾರ ತಿನ್ನಿಸುವುದರಿಂದ ನಮ್ಮ ಹಿಂದಿನ ಜನ್ಮದ ಎಲ್ಲ ಪಾಪಗಳು ಕಟ್ಟಾಗ್ತಾ ಬರುತ್ತೆ, ಅಂದ್ರೆ ಕಡಿಮೆ ಆಗ್ತಾ ಬರುತ್ತೆ. ಒಂದೇ ಸಾರಿ ಮಾಡಿದ ತಕ್ಷಣ ಎಲ್ಲ ಪಾಪನೂ ಕಳೆದು ಹೋಗಲ್ಲ. ಯಾಕೆಂದ್ರೆ ನಾವು ಯಾವ ಜನ್ಮದಲ್ಲಿ ಅದೆಷ್ಟು ಪಾಪ ಮಾಡಿ ಬಂದಿದ್ದೇವೋ ಗೊತ್ತಿಲ್ಲ. ಪ್ರತಿ ಅಮಾವಾಸ್ಯೆ ಶ್ರದ್ಧೆಯಿಂದ ಮಾಡಿ. ಇನ್ನೊಂದು ಯಾವುದಂದ್ರೆ ಅರಳಿ ಮರ ಇರುತ್ತಲ್ಲ ಅದಕ್ಕೆ ನೀರು ಮತ್ತು ಹಾಲಿನ ಆರ್ಗೆ ಕೊಡಿ. ಬೆಳಗ್ಗೆ ಆರ್ಗೆ ಕುಡಿ ಮತ್ತೆ ಈವ್ನಿಂಗ್ ಏನಿರುತ್ತಲ್ಲ ನೈಟ್ ಆದಮೇಲೆ, ಅಮಾವಾಸ್ಯೆ ಅಂದರೆ ನೈಟಲ್ಲಿ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಇರುತ್ತಲ್ಲ ಅದನ್ನು ಹಾಕಿಬಿಟ್ಟು ನಾವು ಅರಳಿ ಮರದ ಕೆಳಗೆ ದೀಪ ಹಚ್ಚಿಬಿಟ್ಟು ಅದಕ್ಕೆ ಸುತ್ತನ್ನು ಹಾಕಬೇಕು. ಇದರಿಂದ ಪಿತೃಗಳಿಗೆ ತುಂಬಾನೇ ಶಾಂತಿ ಸಿಗುತ್ತದೆ ಮತ್ತು ಅವರು ನಿಮಗೆ ಆಶೀರ್ವದಿಸುತ್ತಾರೆ. ಅದೇ ಥರ ನಾಳೆ ಮೌನಿ ಅಮಾವಾಸ್ಯೆ ದಿವಸ ಏನು 24 ಗಂಟೆ ಇರುತ್ತಲ್ಲ ಅದರಲ್ಲಿ ನಾವು 1 ರಿಂದ 2 ಗಂಟೆಯಾದರೂ ಮೌನವಾಗಿರಬೇಕು. ಮೌನವಾಗಿ ಮನಸ್ಸಲ್ಲೇ ದೇವರ ನಾಮವನ್ನು ಸ್ಮರಿಸಬೇಕು. ನಿಮಗೆ ಇಷ್ಟವಾದ ದೇವರ ನಾಮವನ್ನು ಸ್ಮರಿಸಿ. ಇದರಿಂದ ಧನದ ವರ್ಷ ಸುರಿಯುತ್ತದೆ ಎಂದು ನಂಬಲಾಗಿದೆ. ಇವಾಗ ಶಿವನ ಪೂಜೆ ಬಗ್ಗೆ ನೋಡೋಣ. ಏಕೆಂದರೆ ಶಿವವಾಸಿ ಯೋಗ ಕೂಡ ಬರ್ತಾ ಇದೆ. ಬೆಳಗ್ಗೆ ಶಿವ ಮಂದಿರಕ್ಕೆ ಹೋಗಿ ನಿಮಗೆ ಅಭಿಷೇಕ ಮಾಡಲು ಆಗಲಿಲ್ಲ ಅಂದರೆ ಈವ್ನಿಂಗು ಪ್ರದೋಷ ಕಾಲದಲ್ಲಿ ಹೋಗ್ಬಿಟ್ಟು ಶಿವನಿಗೆ ನೀರಿನ ಅಭಿಷೇಕವಾದರೂ ಮಾಡಿಬಿಟ್ಟು ಓಂ ಗೌರಿ ಶಂಕರಾಯ ನಮಃ ಈ ಮಂತ್ರವನ್ನು ತಪ್ಪದೆ ಪಠಿಸಿ. 108 ಬಾರಿ ಕಂಪಲ್ಸರಿ ಪಠಿಸಿ. ತುಂಬ ಬ್ಯುಸಿ ಇದ್ದೀರಾ, ಏನೂ ಆಗ್ತಾ ಇಲ್ಲ, ಹುಷಾರಿಲ್ಲ ಅಂದರೆ 21 ಬಾರಿ ಆದರೂ ಜಪಿಸಬಹುದು. ಅವಶ್ಯಕತೆ ಇರುವಂಥ ಯಾವುದೇ ವ್ಯಕ್ತಿಯಾಗಲಿ ಪ್ರಾಣಿಯಾಗಲಿ ಅವರಿಗೆ ನೀವು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ಏಕೆಂದರೆ ದಾನ ಧರ್ಮಗಳು ಈ ದಿನ ತುಂಬನೇ ವಿಶೇಷವಾಗಿವೆ. ನಾವು ಮಾಡಿದ ದಾನ 1000 ಪಟ್ಟಾಗಿ ಹೆಚ್ಚು ಪ್ರತಿಫಲ ಕೊಡುತ್ತದೆ. ಹಾಗೆ ರಾತ್ರಿ ಸಮಯದಲ್ಲಿ ಲಕ್ಷ್ಮಿ ಮಂತ್ರವನ್ನು ಜಪಿಸೋದು ಮರಿಬೇಡಿ. ಯಾವುದಾದ್ರೂ ಒಂದು ಮಂತ್ರವನ್ನು ಜಪಿಸಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ. ಗಾಯತ್ರಿ ಮಂತ್ರ ಆಗಿರ್ಬೋದು, ಓಂ ಶ್ರೀಂ ನಮಃ, ಲಕ್ಷ್ಮಿಯ ಬೀಜ ಮಂತ್ರ, ವಿವಿಧ ಲಕ್ಷ್ಮಿಯ ಮಂತ್ರಗಳು ಇದ್ದಾವೆ. ಅದನ್ನು 108 ಬಾರಿ ತಪ್ಪದೇ ಜಪಿಸಿ. ಇದರಿಂದ ಲಕ್ಷ್ಮೀ ಮಾತೆಯ ಅಪಾರ ಕೃಪೆ ದೊರೆಯುತ್ತದೆ. ಹೀಗೆ ಪ್ರತಿ ಅಮಾವಾಸ್ಯೆ ಕೂಡ ನಾವು ಆ ಮಂತ್ರನ ಚಾಂಟ್ ಮಾಡಬಹುದು. ಇಷ್ಟನ್ನು ತಪ್ಪದೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ ಹರ ಮಹಾದೇವ.